ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರಿಗೂ ಈ ದಿನ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳುವಂಥ ಅಂಶ ನೋಡ್ರಿ. ಈ ದಿನ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಎಲ್ಲ ಸಹೋದರರು ಹಾಗೂ ಸಹೋದರಿಯರು, ಎಲ್ಲ ಕ್ರೈಸ್ತರು ಹಾಗೂ ಇತರರು ನಾವು ಗಮನಿಸಬೇಕಾಗಿರುವಂಥ ಒಂದು ಅಂಶ ಈ ದಿನ ನಾವು ಮಾತನಾಡಲಿಕ್ಕಿದ್ದೀವಿ ಪ್ರಿಯರೇ. ನೋಡ್ರಿ, ಇವತ್ತು ಈ ವಾಕ್ಯವನ್ನು ಕೇಳುವಂಥ ಸೇವಕರಾಗಿರಬಹುದು ಅಥವಾ ವಿಶ್ವಾಸಿಗಳಾಗಿರಬಹುದು ಅಥವಾ ಇವ್ಯಾಂಜಲಿಸ್ಟ್ ಸುವಾರ್ತೆ ಸಾರುವವರು, ನೀವು ಯಾರೇ ಆಗಿದ್ರೂ ಈ ದಿನ ಸ್ವಲ್ಪ ದೇವರ ವಾಕ್ಯವನ್ನು ನಾವು ಗಮನವಿಟ್ಟು ಕೇಳುವುದಾದರೆ ಇವತ್ತು ನಮ್ಮ ಜೀವಿತಗಳು ಬದಲಾವಣೆ ಆಗುವಂಥ ದಿನವಾಗಿರ್ತದೆ ಪ್ರಿಯರೇ. ಕಾರಣ ಏನು ಅಂತ ಹೇಳಿದರೆ, ಈ ದಿನ ಅನೇಕ ಸಭೆಗಳಲ್ಲಿ ಆ ಸಭೆಯಲ್ಲಿ ನಡೆಯುವಂಥ ಪ್ರಾರ್ಥನೆಯನ್ನು ಅನೇಕರು ಲೈವ್ ಮುಖಾಂತರ ಅನೇಕರಿಗೆ ಅದು ಕಳಿಸುತ್ತದೆ, ಅನೇಕರಿಗೆ ಅದು ನೋಡುತ್ತದೆ ಎಂಬ ಆಸೆಯಿಂದ ಅನೇಕರು ಸಭೆಯಲ್ಲಿ ಲೈವ್ ಅನ್ನು ಬಿಡ್ತಾ ಇದ್ದಾರೆ ಪ್ರಿಯರೇ. ಹಾಗಾದ್ರೆ ಇವತ್ತು ಯಾವ ಸಭೆಗಳಲ್ಲಿ ಲೈವ್ ಅನ್ನು ಬಿಟ್ಟು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ವಾಕ್ಯ ಹೇಳ್ತಾ ಇದ್ದೀರೋ ಅಂಥವರಿಗೆ ಒಂದು ಎಚ್ಚರಿಕೆ. ಏನು ಎಚ್ಚರಿಕೆ ಎಂದರೆ ಪ್ರಿಯರೇ, ನಾವು ಸಭೆಯಲ್ಲಿ ಲೈವ್ ಅನ್ನು ಬಿಡುವಾಗ ಸ್ವಲ್ಪ ನಾವು ಜಾಗರೂಕರಾಗಿ ಆ ಲೈವಿನ ಮುಂದೆ ನಾವು ಮಾತನಾಡುವಂತರಾಗಿರಬೇಕು. ಕಾರಣ ಲೈವ್ ಅಲ್ಲಿ ನಾವಿರುವಾಗ ನಮ್ಮ ಅಂಶ ಏನು, ನಾವು ಸಭೆಯೊಟ್ಟಿಗೆ ಏನು ಮಾತನಾಡಬೇಕು, ದೇವರ ವಾಕ್ಯ ಏನೆಂಬುದು ಮಾತ್ರ ನಾವಲ್ಲಿ ಮಾತನಾಡಬೇಕು ಪ್ರಿಯರೇ. ಅದು ಬಿಟ್ಟು ಲೈವ್ ಅಲ್ಲಿ ನಾವಿರುವಾಗ ಸಭೆಗೆ ಹೇಳಬೇಕಾದದನ್ನು ಬಿಟ್ಟು ಹೊರಗಡೆ ಇರುವಂಥವರಿಗೆ ನಾವು ಹೇಳೋದನ್ನು ಮಾಡಿದರೆ ಆಗಲೇ ಅನೇಕರಿಗೆ ನಮ್ಮ ಮೇಲೆ ಭಿನ್ನಾಭಿಪ್ರಾಯಗಳು ಬರುತ್ತದೆ. ಆಗಲೇ ನಮ್ಮ ಮೇಲೆ ಅನೇಕರಿಗೆ ದ್ವೇಷ, ಕೋಪ ಉಂಟಾಗುತ್ತದೆ ಪ್ರಿಯರೇ. ಆದ್ದರಿಂದ ಇವತ್ತು ಈ ಮಾತನ್ನು ಕೇಳುತ್ತಿರುವಂಥ ಸೇವಕರು, ವಿಶ್ವಾಸಿಗಳು, ಇವ್ಯಾಂಜಲಿಸ್ಟ್ ಪ್ರತಿಯೊಬ್ಬರು ನಾವೆಲ್ಲರೂ ಸಹ ಗಮನಿಸಿಕೊಳ್ಳಬೇಕು. ಇದಕ್ಕಾಗಿ ದೇವರ ವಾಕ್ಯವನ್ನು ಹೇಳ್ರಿ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನ ದೇವರ ವಾಕ್ಯ ಹೇಳಲ್ಪಡುತ್ತದೆ. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಆದದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳದಂತೆ ನಿಷ್ಕಪಟಿಗಳು ಆಗಿರ್ರಿ. ಈ ವಾಕ್ಯದ ಅಂಶ ಏನಂದ್ರೆ, ಯೇಸು ಕ್ರಿಸ್ತನು ತಮ್ಮ ಶಿಷ್ಯರನ್ನು ಕಳಿಸಿಕೊಡುವಾಗ ಯೇಸು ತಮ್ಮ ಶಿಷ್ಯರಿಗೆ ಎಚ್ಚರಿಕೆಯನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ನೋಡ್ರಿ, ನಾನು ನಿಮ್ಮನ್ನು ತೋಳಗಳ ನಡುವೆ ಅಂದ್ರೆ ತೋಳಗಳಿರುವಂಥ ಮಧ್ಯ ಸ್ಥಳಕ್ಕೆ ಕುರಿಗಳಾದಂಥ ನಾನು ನಿಮ್ಮನ್ನು ಕಳಿಸ್ಕೊಡ್ತಾ ಇದ್ದೇನೆ. ಆದುದರಿಂದ ನೀವು ಬಹಳ ಎಚ್ಚರಿಕೆ ಆಗಿರಬೇಕು. ಏನು ಎಚ್ಚರಿಕೆ? ಎಲ್ಲವೂ ಸಹ ತೋಳಗಳು, ಎಲ್ಲವೂ ಸಹ ಕುರಿಗಳು ಎಂಬುದಾಗಿ ನೀವು ನಂಬುವುದು ಅದು ಸುಳ್ಳು. ಕೆಲವೊಂದು ತೋಳಗಳು, ಕೆಲವೊಂದು ನರಿಗಳು ಕುರಿಯ ವೇಷವನ್ನು ಹಾಕಿಕೊಂಡು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇರ್ತಾರೆ. ನೋಡ್ರಿ, ಒಬ್ಬ ಮನುಷ್ಯನು 1000 ಒಳ್ಳೆ ಕೆಲಸ ಮಾಡಿದರೂ ಅದೇ ಒಬ್ಬ ಮನುಷ್ಯನು ಒಂದು ತಪ್ಪು ಮಾಡಿದರೆ ಅವರಿಗೆ 1000 ಒಳ್ಳೆ ಕೆಲಸಗಳು ಕಾಣಿಸೋದಿಲ್ಲ, ಅವರಿಗೆ ಕಾಣಿಸೋದು ಬೇರೆ ಆ ಒಂದು ತಪ್ಪು ಮಾತ್ರನೇ. ಆದರೆ ಇವತ್ತು ಅನೇಕ ಕ್ರೈಸ್ತರಲ್ಲಿ ಭಿನ್ನಾಭಿಪ್ರಾಯಗಳು, ಅನೇಕ ಬೇರೆ ಬೇರೆ ಮತಗಳಿಗೆ ಭಿನ್ನಾಭಿಪ್ರಾಯಗಳು ಬರುತ್ತಿರೋದು ಒಂದೇ ಕಾರಣ. ಇವತ್ತು ನೋಡ್ರಿ, ಅನೇಕ ಸ್ಥಳಗಳಲ್ಲಿ ಅನೇಕ ತಪ್ಪು ಕೆಲಸಗಳಾಗ್ತಾ ಇದೆ. ಆದರೆ ತಪ್ಪನ್ನು ಕೇಳೋದಕ್ಕೆ ಇವತ್ತು ಒಬ್ಬ ಸಮಾಜದವನು ಸಹ ಮುಂದೆ ಬರ್ತಾ ಇಲ್ಲ. ಆದರೆ ಯಾರೋ ಒಂದು ಮತದಲ್ಲಿ ಒಂದು ತಪ್ಪು ನಡೆದರೆ ಸಾಕು, ಅವನ್ನ ಪ್ರಶ್ನೆ ಮಾಡೋದಕ್ಕೆ ಅನೇಕ ಪ್ರೆಸ್ ಮೀಟನ್ನು ಇಡ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ? ಇವತ್ತು 100 ಕೆಲಸ ಒಳ್ಳೆ ಕೆಲಸ ಮಾಡಿದವ್ರನ್ನ ಬಿಟ್ಟು ಅವನು ಒಂದು ತಪ್ಪು ಮಾಡಿದ್ರೆ ಅವನನ್ನು ಇವತ್ತು ನಾವು ಹಿಡಿತಾ ಇದ್ದೀವಲ್ವಾ? ಅದಕ್ಕೆ ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ರಿ. ಇವತ್ತು ದೇವರ ವಾಕ್ಯವನ್ನು ಕೇಳುವಂತೆ ನೀವು ಸೇವಕರು, ನಾವು ಮಾತನಾಡುವಾಗ, ನಾವು ಲೈವ್ ಅಲ್ಲಿ ಇರುವಾಗ, ದೇವರ ವಾಕ್ಯ ಬೋಧಿಸುವಾಗ ನೀವು ಎಕ್ಸಾಂಪಲ್ ಹೇಳಬೇಕಾಗಿದ್ರು ದೇವರ ವಾಕ್ಯದಿಂದನೇ ನೀವು ತೆಗೆದು ಹೇಳಬೇಕು. ನಾವೊಂದು ಎಕ್ಸಾಂಪಲ್ ಅವ್ರಿಗೆ ಸಭೆಗೆ ಹೇಳಬೇಕಾದ್ರೂ ಅದು ಅವರಿಗೆ ಮಾತ್ರ ಸೀಮಿತವಾಗಿರುವಂತೆ ಹೇಳಬೇಕು. ನಾವೊಂದು ಇಂಟೆಕ್ಷನಲ್ಲಿ ಹೇಳಿದ್ರೆ ಲೈವಲ್ಲಿ ಕೇಳುವಂಥ ಅನೇಕರು ಅದನ್ನು ಬೇರೆ ಅರ್ಥದಲ್ಲಿ ಅವ್ರು ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಈ ಮಾತನ್ನು ಕೇಳುವಂಥ ಎಲ್ಲ ಸೇವಕರುಗಳು, ಎಲ್ಲ ವಿಶ್ವಾಸಿಗಳು ಜಾಣರಾಗಿರ್ರಿ, ನಿಷ್ಕಪಟಿಗಳಾಗಿರಂದ್ರೆ ಎಲ್ಲಿ ಏನು ಮಾತನಾಡಬೇಕು ಅದನ್ನು ಇವತ್ತು ನಾವು ಕಲಿಬೇಕು. ನಾವು ಅನ್ಕೊಂಡಿದ್ವಿ ನಮ್ಮ ದೇವರ ಬಗ್ಗೆನ ಗೌರವದಿಂದ ಹೇಳ್ಕೊಳ್ತಾ ಇದ್ದೀವಿ, ನಮ್ಮ ದೇವರು ನಮಗೆ ಶ್ರೇಷ್ಠರು ಎಂಬುದಾಗಿ. ಆದರೆ ನೀನು ಹೇಳುವಂಥ ಮಾತು ನಿನ್ನ ಎದುರುಗಡೆ ಇರುವಂಥ ವ್ಯಕ್ತಿಗೆ ಅದು ನೋವನ್ನು ಉಂಟು ಮಾಡಬಾರದು.
ಒಬ್ಬರಿಗೆ ನಾವು ನೋವನ್ನು ಉಂಟು ಮಾಡುವ ರೀತಿ ನಾವು ಸುವಾರ್ತೆಯನ್ನು ಸಾರಬಾರದು. ಒಬ್ಬರು ನಾವು ಬೇಜಾರು ಪಡಿಸುವ ಹಾಗೆ ನಾವು ವಾಕ್ಯವನ್ನು ಬೋಧನೆ ಮಾಡಬಾರದು. ಯೇಸು ಕ್ರಿಸ್ತನು ಯಾವ ರೀತಿ ಸಾಮ್ಯ ರೂಪವಾಗಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಆತನು ಬೋಧಿಸಿದನು, ಅದೇ ರೀತಿಯಾಗಿ ನಾವು ಸಹ ಸಾಮ್ಯ ರೂಪವಾಗಿ ಒಬ್ಬರಿಗೆ ನೋವುಪಡಿಸದೆ, ಒಬ್ಬರ ಮನೋಭಾವನ ನಾವು ದುಃಖಪಡಿಸದ ಹಾಗೆ ಮಾತನಾಡಿದರೆ ಆಗಲೇ ಅವರು ಸಹ ನಮ್ಮನ್ನು ಪ್ರೀತಿ ಮಾಡ್ತಾರೆ. ನಾವು ವಾಕ್ಯದಲ್ಲಿ ಮತ್ತೊಂದು ಧರ್ಮದ ಕುರಿತು ನಮಗೆ ಮಾತಾಡೋದು ಬೇಡ, ವಾಕ್ಯದಲ್ಲಿ ಮತ್ತೊಂದು ಮತದ ಕುರಿತು ನಮಗೆ ಮಾತಾಡೋದು ಬೇಡ. ದೇವರ ವಾಕ್ಯ ಏನಿದೆ ಅದನ್ನು ಮಾತ್ರ ನಾವು ಸಭೆಗೆ ಬೋಧಿಸೋಣ, ಅದನ್ನು ಮಾತ್ರ ನಾವು ವಿಶ್ವಾಸಗಳ ಗಮನಕ್ಕೆ ತಂದರೆ ಸಾಕು. ಅದೇ ದೇವರ ವಾಕ್ಯ. ಅದಕ್ಕಾಗಿ ಇವತ್ತು ಈ ಮಾತನ್ನು ಕೇಳುತ್ತಿರುವಂತೆಲ್ಲರೂ ಒಂದು ಸಾರಿ ಆಲೋಚನೆ ಮಾಡ್ರಿ, ನೀವು ಲೈವಲ್ಲಿರುವಾಗ ಯಾವುದರ ಕುರಿತಾಗಿ ಮಾತಾಡ್ತಾ ಇದ್ದೀರಾ? ಸಭೆ ಕುರಿತ ಅಥವಾ ಹೊರಗಡೆ ಕುರಿತು ಮಾತಾಡ್ತಾ ಇದ್ದೀರೋ? ನಿಮ್ಮನ್ನು ನೀವೇ ಎಚ್ಚರಿಕೆಯಾಗಿರಿಸ್ಕೊಂಡ್ರಿ. ಕಾಲ ಬಹಳ ಕೆಟ್ಟದ್ದಾಗಿದ್ದರಿಂದ ಇವತ್ತು ನಾವು ಒಂದೊಂದು ಮಾತಿಗೂ ಅನೇಕರು ಬಹಳ ಇವತ್ತು ಸೂಕ್ಷ್ಮವಾಗಿ ಅದನ್ನು ಗಮನಿಸ್ತಾ ಇರ್ತಾರೆ. ಅದಕ್ಕೆಲ್ಲರೂ ಸಹ ಜಾಗರೂಕರಾಗಿರ್ರಿ. ವಾಕ್ಯವನ್ನು ಬೋಧಿಸುವಾಗ, ಲೈವಲ್ಲಿರುವಾಗ ನೀವೆಲ್ಲರೂ ಸಹ ಬಹಳ ಜಾಗರೂಕರಾಗಿರಿ ಎಂಬುದಾಗಿ ನಾನು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲ ಕುಟುಂಬಗಳನ್ನು ಏರಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.